वोट किसके भी घर में नहीं बचना हमारी। आज महंगाई की वजह से आपके जीवन में कितनी मुश्किलें हैं? ये बार हमारे यशवंत गौड़ा साहब को 30,000 ಲೀಡ್ से आए थे, उन्होंने 50,000 ಲೀಡ್ से आना। ಡೆಫಿನೆಟ್ಲಿ ಯಶವಂತರಾಯ ಗೌಡ್ರು ಮತ್ತೊಮ್ಮೆ ಆಯ್ಕೆ ಆಗಿ ಬರ್ತಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ। सिद्धरामैया साहब आए जब पहला चावल फ्री दिए थे 10 किलो, बीजेपी वाले 5 किलो करे। ಬಂಗಾರದಲ್ಲಿ ತೂಕ ಮಾಡಿ ಈ ರಾಜ್ಯವನ್ನ ಈ ದೇಶವನ್ನ ಕಟ್ಟುವಲ್ಲಿ ಈ ಜಿಲ್ಲೆಯ ಜನ ಸಮರ್ಪಣ ಭಾವನೆಯಿಂದ ಶ್ರಮಿಸಿದ್ದಾರೆ ಅನ್ನೋದನ್ನ ನೆನಪಿಸಿಕೋಬೇಕಾಗ್ತದೆ ನಾನು ಇವತ್ತು। इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ पीसीएमबी और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, बीएसएनएल क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಯಶವಂತರೇಗೌಡ ಪಾಟೀಲ್ ಅವರ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದರು। ಇನ್ನು ಯಶವಂತರೇಗೌಡ ಪಾಟೀಲ್ ಅವರ ಪರವಾಗಿ ಪ್ರಚಾರ ನಡೆಸಿ ಮಾತನಾಡಿದ ಪ್ರಿಯಾಂಕಾ ವಾದ್ರಾ, ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದೆ, ಭ್ರಷ್ಟ ಸರ್ಕಾರವನ್ನ ನಿರ್ಮೂಲನೆ ಮಾಡಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಜನತೆಯಲ್ಲಿ ಮನವಿ ಮಾಡಿಕೊಂಡರು। ಈ ಸಂದರ್ಭದಲ್ಲಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರಿಫ್, ಇಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಶವಂತರೇಗೌಡ ಪಾಟೀಲ್, ಕಾಂಗ್ರೆಸ್ ನಾಯಕಿ ಸಂಯುಕ್ತ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಪ್ರಿಯಾಂಕಾ ಗಾಂಧೀಜಿ ಅವರಿಗೆ, ಪ್ರಿಯಾಂಕಾ ಗಾಂಧೀಜಿ ಅವರಿಗೆ, ಯಶವಂತರೇಗೌಡ ಪಾಟೀಲ್ ಸಾಹೇಬರಿಗೆ, ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರಿಗೆ, ಪ್ರಿಯಾಂಕಾ ಗಾಂಧೀಜಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ, ಈ ದೇಶದ ಅಪ್ರತಿಮ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರಿಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ವಿಠ್ಠಲಗೌಡ ಪಾಟೀಲ್ ಸಾಹೇಬರು ಸನ್ಮಾನ ಮಾಡ್ತಾರೆ। ತಮ್ಮೆಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಅಂತ ತಟ್ಟೋದ್ರ ಮುಖಾಂತರ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ। ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರಿಗೆ, ಯಶವಂತರೇಗೌಡ ಪಾಟೀಲ್ ಸಾಹೇಬರಿಗೆ, ಯಶವಂತರೇಗೌಡ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು। ಈ ದೇಶದ ಅಪ್ರತಿಮ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರಿಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ವಿಠ್ಠಲಗೌಡ ಪಾಟೀಲ್ ಸಾಹೇಬರು ಸನ್ಮಾನ ಮಾಡ್ತಾರೆ। ತಮ್ಮೆಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಅಂತ ತಟ್ಟೋದ್ರ ಮುಖಾಂತರ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ। ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರಿಗೆ, ಯಶವಂತರೇಗೌಡ ಪಾಟೀಲ್ ಸಾಹೇಬರಿಗೆ, यशवंतरेगौड़ पाटिल साहब भी वोट किसके भी घर में नहीं बचना। हमारे हिंदू, मुसलमान, सिख, ईसाई, एससी, एसटी, तुम्हें उनको सबको रिक्वेस्ट करो, एक बार हमारे यशवंत गौड़ा साहब को 30,000 लीड से आए थे, उन्होंने 50,000 लीड से आना। तुमने कड़कड़ी विनंती करता हूं, तुम्हें सबको रिक्वेस्ट कर को कांग्रेस को वोट बा को कांग्रेस को चुन लाना। हमारी कांग्रेस पार्टी 5 गारंटी दी। फर्स्ट, हमारे माँ बहना को 2,000 रुपए फ्री, 200 यूनिट फ्री, और हर घर में एकलिया को 10 किलो चावल फ्री। हमारी सरकार सिद्धरामैया साहब आए जब पहला चावल फ्री दिए थे 10 किलो, बीजेपी वाले 5 किलो करे। एक बार और हमें 10 किलो करते हैं। हमारे बच्चों को, हमारे पदवीधर वेश वाला को 3,000 रुपए फ्री,
डिप्लोमा बेस वाला को 1,500 फ्री है और हमारे माँ बहना को पूरा बस फ्री है। कहाँ भी फिरंदे भी तुम्हें कर को बैठ को जाने के बाजू का खाली हमारे माँ बहना को है। फोन भी रहते कि नहीं तुम्हें 10 तारीख दिन सुबह 7 बजे से 5 बजे तक कांग्रेस पार्टी को कांग्रेस हाथ को सब भी आशीर्वाद कर को तुमने कड़कड़ी विनंती करते हो यशवंतराव गौड़ा साहेब को चुन को लाओ। अस्सलाम वालेकुम। श्री यशवंतराव गौड़ा पाटिल जी, श्री सलीम अहमद जी, श्री प्रकाश राठौर जी, श्री राजू अलगूर जी, कांग्रेस के सभी उपस्थित नेतागण, कार्यकर्तागण और पदाधिकारी, आप सबका इस सभा में बहुत बहुत स्वागत। मेरी प्यारी बहनों, अगर आप दुकान चला रहे हैं या बिजनेस चला रहे हैं या खेती करते हैं, उसको छोड़ के यहाँ आए मेरी बातों को सुनने के लिए, इसके लिए मैं आपकी बहुत आभारी हूँ। ಇವತ್ತು ನಿಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ನನ್ನನ್ನು ಕೇಳಲು ಇಲ್ಲಿವರೆಗೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ। देखिए, आपका जीवन मेहनत का जीवन है। मैं जानती हूँ कि सुबह से शाम तक आप ईमानदारी से, मेहनत के साथ अपने परिवार को आगे बढ़ाने के लिए काम करते हैं। ಇವತ್ತು ನನಗೆಲ್ಲರೂ ಗೊತ್ತಿದೆ, ನೀವೆಲ್ಲರೂ ಕೂಡ ಬಹಳ ಕಷ್ಟಪಟ್ಟು ನಿಮ್ಮ ಜೀವನವನ್ನ ತೆಗಿತಾ ಇದ್ದೀರಿ ಅಂತ ಹೇಳಿ। आपकी यही आशा होती है कि आगे बढ़कर आपके बच्चों का भविष्य मजबूत बने। नौजवान लड़की लड़कियां हैं तो आप सोचते होंगे कि कोई अच्छा रोजगार मिल जाए, काम करें, कमाएं, तो उनका भी मैं कह रही थी कि आपकी इच्छा क्या होती है, आपकी आशाएं, महत्वाकांक्षाएं क्या है। सबसे पहले कि जो आपके बच्चे हैं वो जब बड़े होते हैं उनकी अच्छी नौकरी लगे, वो कमाएं, उनका आत्मविश्वास बना रहे और उनका एक मजबूत भविष्य बने। देखिए, आप क्या चाहते हैं, आप अपने बच्चों के लिए एक मजबूत भविष्य चाहते हैं, इसीलिए दिन रात मेहनत करते हैं। और कोई भी हो, मैं भी अपने बच्चों के लिए यही चाहती हूँ। और सरकार का इसमें एक बहुत बड़ा रोल होता है, बहुत बड़ी भूमिका होती है, क्योंकि जब आप संघर्ष करते हैं, आपके जीवन में मुश्किलें आती हैं, आपके लिए कोई समस्या उठती है, तो सरकार आपको बहुत मदद कर सकती है। जैसे मेरी बहनें यहाँ हैं, आज महंगाई की वजह से आपके जीवन में कितनी मुश्किलें हैं। आप जानते हैं कि सिलेंडर 1100 रुपए का हो गया है। आप दुकान जाती हैं तो जो दिल में होता है, आधी चीज़ें आप खरीद नहीं पाती क्योंकि महंगाई इतनी बढ़ चुकी है। मेरे किसान भाइयों के लिए इतनी मुश्किलें हैं, खेती करने के लिए एमएसपी नहीं मिलती, खाद के दाम बढ़ गए हैं, डीजल का दाम बढ़ गया है, यूरिया 50 किलो का मिलता था 45 का मिलता है उतने ही पैसों के लिए। तो ये तमाम मुश्किलें आपके सामने हैं और 3.5 सालों से जो ये मुश्किलें हैं ये कम नहीं हुई हैं, बढ़ती चली गई हैं। बढ़ती चली गई हैं क्योंकि आपको एक ऐसी सरकार मिली जो शुरू से ही गलत तरीके से बनी। शुरू से ही इन्होंने लालच की वजह से, सत्ता की वजह से विधायकों को खरीदा और एक सरकार को तोड़ के ये सरकार बनाई। तो शुरू से इनकी नीयत क्या थी? इनकी नीयत थी कि सत्ता में आना है, लूट मचाना है, अपने आप आगे बढ़ना है और जनता की मुसीबतों को पूरी तरह से नकारना है। यही इनकी नीयत थी। अब ये सरकार आई, 3.5 सालों से क्या हुआ? आज तो मुझे ताज्जुब हुआ, मैं यहाँ आ रही थी तो मैंने देखा कि प्रधानमंत्री मोदी जी यहीं पास में कहीं एक भाषण दे रहे हैं। तो मैंने कहा मैं देखूं क्या कह रहे हैं। मुझे ताज्जुब हुआ कि जिसको दुनिया कह रही है या उनके लोग कह रहे हैं कि सर्वशक्तिमान, सर्वोपरि, सर्वश्रेष्ठ, विकास पुरुष, ये सब उनके बारे में कह रहे हैं,
और ये विकास पुरुष जो हमारे प्रधानमंत्री हैं, कर्नाटका आके कह रहे हैं कि मेरा एक सपना था कि मैं कर्नाटका में विकास लाऊंगा, मेरा एक सपना था कि कर्नाटका को मैं पूरे देश में विकास का मिसाल बनाऊंगा। तो क्यों नहीं बनाया? आप तो सर्वोपरि हैं, सर्वशक्तिमान हैं, अंतर्यामी हैं, सब जगह आप ही आप हैं। तो आपने क्यों नहीं किया? अपना सपना साकार क्यों नहीं किया? और जब मैं पूछना चाहती हूं कि जब भाजपा की सरकार, आप ही की बनाई गई सरकार, जनता को 40% सरकारा बनके लूट रही थी, तो आप क्या कर रहे थे? लेकिन आज मुझे समझ में आ गया, जब ये लूट मच रही थी तो आपकी आंखें बंद क्यों थी? आपकी आंखें बंद इसलिए थी क्योंकि आप सपना देख रहे थे, बिजी थे, बहुत बड़े बड़े सपने देख रहे थे। तो आपने लूट मचने दी, आपने चोरी होने दी, आपने रोका नहीं किसी को। ये कैसी बात हुई? 40% सरकारा क्यों है आपकी सरकार का नाम? कॉन्ट्रैक्टर्स आत्महत्या कर रहे हैं आपकी सरकार में, चिट्ठी लिखते हैं प्रधानमंत्री जी को, सर्वज्ञानी अंतर्यामी जी को, कोई जवाब नहीं आता, कोई जवाब नहीं आता। आत्महत्या करते हैं किसान, कोई समस्या नहीं देख रहा है किसानों की, कोई राहत नहीं आती। इस तरह से हर स्तर पर कर्नाटका को लूटा, और लूटते लूटते गवर्नेंस, किस तरह से सरकार चलेगी, कैसे हम रोजगार दिलवाएंगे, ये सब बातें सब भूल गए। आज चुनाव आया है, इधर उधर की बातें हो रही हैं। हम यूपी में जब कोई इधर उधर की ज्यादा बातें करते हैं तो हम कहते हैं भाई मुद्दे पे आओ, मुद्दे पे आओ। ये तो मुद्दे पे आ ही नहीं रहे हैं। मुद्दे क्या हैं? विकास, आपके लिए अस्पताल बनाना, आपके लिए शिक्षा के संस्थान बनाना, आपकी सड़कों को बनाना, आपके नौजवानों को रोजगार दिलवाना, मेरी बहनों को महंगाई से राहत देना, किसानों को आगे बढ़ाना, यही तो मुद्दे हैं। तो ये लोग क्यों नहीं बात कर रहे हैं इन मुद्दों के? 3.5 सालों से इनकी सरकार रही है, क्या किया इन्होंने? महंगाई इतनी बढ़ चुकी है कि आप, जैसे मैंने कहा, कुछ खरीद ही नहीं पा रहे हैं। किसान त्रस्त है, परेशान है, हर तरफ से उसकी परेशानी बढ़ी रही है। जीएसटी कर करके इतनी महंगाई बढ़ा दी है कि छोटे दुकानदार ही अपने आप परेशान हैं, उनके बिजनेस चल ही नहीं रहे हैं। जो मीडियम बिजनेस है, स्मॉल मीडियम बिजनेस है, वो चल ही नहीं पा रहे हैं। और लूट कम नहीं हुआ है बहनों और भाइयों, 1.5 लाख करोड़ रुपए लूटे हैं कर्नाटका से। 3.5 सालों में इतने पैसे की कोई सोच भी नहीं सकता। लेकिन हमने देखा कि भैया देखते हैं इन 1.5 लाख करोड़ रुपयों का बन क्या सकता था। और ताज्जुब होगा आपको जान के, जितना पैसा इन्होंने लूटा है, इससे आपके लिए 100 एम्स के अस्पताल बन सकते थे। 2250 किलोमीटर लंबी 6 लेन की एक्सप्रेसवे बन सकती थी। 187 ESI हॉस्पिटल बन सकते थे। 30,000 स्मार्ट क्लासरूम, सोचिए 30,000 स्मार्ट क्लासरूम जिसमें बच्चे पढ़ सकते थे आपके, उनको शिक्षा मिल सकती थी। 30 लाख अफोर्डेबल हाउसिंग के घर, 30 लाख गरीबों के लिए घर बन सकते थे। और इन्होंने क्या किया? उन पैसों को लूटा। और आज आपके सामने मुंह दिखाने लायक नहीं है। आज आपके सामने आपके मुद्दों पे बात नहीं कर सकते, इसलिए हर रोज कोई नया मुद्दा उठाते हैं जिससे आपके विकास, आपके जीवन, आपके रोजमर्रा की जो समस्याएं हैं उससे कोई मतलब नहीं है। आपने खुद ही देखा होगा कि बेंगलुरु जैसे बड़े शहर से कितनी सारी कंपनियां चली गई हैं इन 3.5 सालों में। मोटोरोला, एप्पल, नोकिया, ओला, सैमसंग छोड़ के चले गए। कोई चेन्नई गया, कोई हैदराबाद गया, क्योंकि लूट इतनी है कि इंफ्रास्ट्रक्चर ही खराब हो रहा है। बेंगलुरु जैसे शहर में, आपका भी शहर है,
बेंगलुरु जैसे विश्व प्रसिद्ध शहर में 35 लोग गड्ढे के अंदर गिरकर मर गए। और यहाँ विकास के इतने मौके हैं, क्यों नहीं किए जा रहे हैं? तो मैं आपसे कहना चाहती हूँ कि हर स्तर पर, चाहे आप नंदिनी को देखिए, आपने बनाया नंदिनी, आज भाजपा की सरकार कहती है नंदिनी में दूध इकट्ठा नहीं हो रहा है, कम हो रहा है, अमूल को गुजरात से लाते हैं। लेकिन 3.5 साल पहले जब कांग्रेस की सरकार थी तो आपको क्षीरा भाग्य मिला, क्षीरधारे मिला, सब्सिडी मिलती थी दूध के लिए किसानों को 5 रुपए प्रति लीटर। दूध इतना इकट्ठा हो रहा था कि मुफ्त में स्कूल के बच्चों को मिल सकता था। तो अब अचानक कैसे कम हो गया? अचानक ये कैसे कह रहे हैं? क्योंकि ये भी झूठ है। ये जो नंदिनी आपने बनाई, इसको भी लूटने की कोशिश है। गुजरात से अमूल को लाएंगे, आस्ते आस्ते नंदिनी को खत्म कर डालेंगे। जिस स्तर पे आप देखें, जिस तरफ आप देखें, आपको सिर्फ लूटा गया है और मजाक उड़ाया गया है गवर्नेंस का। आज मेरे नौजवान भाई बहन यहाँ पे खड़े हैं, कितनों को सरकारी रोजगार मिला है? किसी को नहीं मिला है। और 2.5 लाख सरकारी पद खाली पड़े हुए हैं, लेकिन नौकरियां आपको मिल नहीं रही हैं। जो नौकरी के मौके होते हैं, रोजगार के मौके होते हैं, कहाँ से आते हैं? छोटे दुकानों से, छोटे बिजनेसों से, मीडियम बिजनेसों से। बड़े बड़े जो PSU होते थे, जो सरकार के होते थे, उससे बहुत नौकरियां बनती थी। और किसानों को मजबूत करके, खेती मजबूत करके और रोजगार बनता था। लेकिन इनमें से कौन से काम किए इन्होंने? कोई ऐसा काम नहीं किया। बड़े बड़े PSU अपने उद्योगपति दोस्तों को दे दिए, प्राइवेट कर दिए, वहाँ से नौकरियां बंद। जो छोटे दुकान है, छोटे बिजनेस है, उनको उनकी कमर तोड़ दी, आगे बढ़ नहीं पा रहे हैं। किसानों का तो पूछिए मत। आपके लिए यहाँ आपके प्रदेश में गन्ने का जो दाम है सबसे कम है। दूसरे प्रदेशों में 3500, 4000 का मिलता है, यहाँ सबसे कम है। तो ये परिस्थितियां भाजपा ने बनाई। और आपसे भी एक शिकायत है, आपने बनाने दी, क्योंकि आप बार बार चुनाव आता है और बार बार आपका ध्यान भटक जाता है। आप जवाब ही नहीं मांगते। आपने ये माहौल बना दिया है देश में, प्रदेश में, कि कुछ ना करे नेता, तब भी उसको मालूम होता है कि वो आके मंच पे खड़े हो जाएगा, कोई जज्बाती मामला उठा लेगा, धर्म की बात करेगा, जाति की बात करेगा, तो बस फिर से जीत जाएगा। तो अगर उसको मालूम है कि वो ये सब बातें करके चुनाव जीत सकता है, तो वो काम क्यों करेगा? इसीलिए तो काम करना बंद हो गया है। इसीलिए तो जवाबदेह सरकारें बनती नहीं है, क्योंकि जब मौका आता है चुनाव का, तो ऐसा ध्यान भटका देते हैं आपका मीडिया में ये सब डाल के और धर्म की बातें करके और इधर उधर की बातें करके, कि आप भूल जाते हैं कि आपका वोट तो आपके लिए लगना चाहिए। आपका वोट आपके विकास के लिए, आपके बच्चों के विकास के लिए जाना चाहिए। आप भूल जाते हैं, आपके जज्बात उठ जाते हैं, आप भूल जाते हैं। तो इसीलिए मैं चाहती हूं कि आज आपके सामने खड़े हुए, आपसे वोट नहीं मांगना है मुझे, आपकी जागरूकता मांग रही हूं मैं कह रही हूं जाग जाओ। बहुत हो गया है, 10 साल होने वाले हैं, जब देखो मंच पे आके फिजूल की बातें करते हैं। अरे बताएं तो सही, 3.5 सालों में कर्नाटका में किया क्या? अगर किया है तो बता पाओगे। मैं बताती हूँ कांग्रेस ने क्या किया जब कांग्रेस की सरकार थी। अन्ना भाग्य बनाया, क्षीरधारे, क्षीर भाग्य, पशु भाग्य, आरोग्य भाग्य, विद्याश्री, इंदिरा कैंटीन, ये सब तो कांग्रेस की स्कीम थी और इससे आपको सुविधा मिली। कांग्रेस की सरकारों ने राजस्थान में देखिए, छत्तीसगढ़ में देखिए, किसानों के कर्ज माफ किए हैं। छत्तीसगढ़ में 18 लाख किसानों के कर्ज माफ हुए हैं। ये कम नहीं है बहनों और भाइयों।
आज भी धान का दाम सबसे ज्यादा छत्तीसगढ़ में मिल रहा है। चुनाव के समय कहा पुरानी पेंशन स्कीम लागू होगी, राजस्थान में लागू है, छत्तीसगढ़ में लागू है, हिमाचल में लागू कर रहे हैं। तो आप अगर जागरूक नहीं बनेंगे और आप खुद नहीं देखेंगे कि भाई 3.5 सालों से इनकी सरकार है, क्या मेरे जीवन में तरक्की आई है कि नहीं। मैं पूछ रही हूं आपसे, जब से बीजेपी की सरकार है कर्नाटका में, आपके जीवन में तरक्की आई है कि नहीं। सुनाई नहीं दे रहा, जोर से बोलो। नहीं आई? किसानों के जीवन में आई? मजदूरों को राहत मिली? मेरी बहनों को महंगाई से राहत मिली? आप नौजवान खड़े हैं, आपको जॉब मिला? तो जागो, जागो। देखो 3.5 साल से कुछ नहीं हुआ है। आपके जीवनों में मुश्किलें बढ़ी हैं कि नहीं? बढ़ी है ना? तो कौन बदलाव लाएगा? ये माहौल कौन बदलेगा? आप ही बदल सकते हो, खासतौर से तुम लोग जो नौजवान हो। बदलाव लाओ, अपना हक मांगो। ऐसी सरकारों को मत लाओ जो आपका आदर नहीं करते हैं, जो आपका हक नहीं देते हैं। कांग्रेस आपको अपने हक देना चाहती है, इसीलिए कांग्रेस ने कुछ गारंटी बनाई है। क्या है ये गारंटी? 100% प्रगति लाएंगे। ये जो 1.5 लाख करोड़ रुपए इन्होंने लूटे हैं, ये हम किसानों के लिए, इनको मजबूत बनाने के लिए डालेंगे। 2.5 लाख सरकारी पद खाली पड़े हैं, शर्म की बात है। कांग्रेस ने ये प्रयास करेगी कि 1 साल के अंदर अंदर ये 2.5 लाख पद भरे जाएंगे। गृह ज्योति योजना लाना चाहते हैं हम। 200 यूनिट बिजली आपको फ्री मिलेगी। अन्ना भाग्य में आपको 10 किलो चावल मिलेगी। और ऐसी चावल नहीं जो मुझे एक महिला ने बताया 2 दिन पहले कि दीदी जो चावल हमें मिल रही है वो हम खा ही नहीं पाते। हम अच्छी चावल ಪ್ರಿಯಾಂಕಾ ಗಾಂಧಿ ಅವರೇ ಅಂತ ಮೇಡಮ್ ಅವರಿಗೆ ಹೇಳಿದಾಗ ನೀವು युवाओं एक युवा निधि स्टार्ट करेंगे। युवा निधि में जिसका ग्रेजुएशन हो गया है लेकिन नौकरी नहीं है, उसको हर महीने 3,000 रुपए सरकार देगी। और जिसका डिप्लोमा है उसको 1,500 रुपए हर महीने सरकार देगी। गृह लक्ष्मी योजना, मेरी बहनों, सबसे ज्यादा मेहनत आप करती हो। आप घर का बोझ, महंगाई का बोझ, समाज का बोझ उठाती हो। मैं जानती हूँ कितना मुश्किल है जीवन। मैं जानती हूँ कि इसके बावजूद सबसे कम सहायता समाज आपका करता है। इसीलिए कांग्रेस पार्टी आपकी मेहनत को पहचानते हुए आपके लिए गृह लक्ष्मी योजना लाई है, जिसमें आपको 2,000 रुपए हर महीने आपके खाते में जाएगा। आपको बस में जाने के लिए जहां भी जाए आपको बस का पास फ्री में मिलेगा। देखिए, जो खास तौर से शहरों में डिलीवरी का काम करते हैं, घरों में काम करते हैं, जो अस्थाई मजदूर हैं, इनके लिए बहुत कम सुविधाएं देती है सरकार। लेकिन आज जो ये काम कर रहे हैं उनकी भी मुसीबतें बहुत हैं। बड़े बड़े शहरों में जाते हैं, 4-5 लोग छोटे छोटे कमरों में रहकर सुबह से शाम तक मेहनत करते हैं कमाने के लिए, अपने परिवारों के लिए। तो कांग्रेस पार्टी एक न्यूनतम आय तय करना चाहती है घरेलू और डिलीवरी के कर्मियों के लिए, ताकि आपको एक मिनिमम वेज मिलना चाहिए जिससे आपका कोई फायदा, आपका शोषण न कर पाए। इसी तरह से 3,000 करोड़ रुपए हम बजट में अस्थाई कर्मी के कल्याण के बोर्ड में डालेंगे। ऑटो ड्राइवर के लिए, टैक्सी ड्राइवर्स के लिए भी हम एक ऐसी कल्याण का बोर्ड बनाएंगे जिसमें 50-50 करोड़ रुपए डाल के
उनकी मदद और उनकी सहायता के लिए हम काम करेंगे। जो रुकी हुई सिंचाई की योजनाएं हैं, आप जानते हैं कई नदियों से जो सिंचाई की योजनाएं कांग्रेस ने शुरू की थी, उनको रोका गया। बीजेपी ने उनका कुछ भी आगे काम नहीं बढ़ाया। और जैसे कांग्रेस ने गोवा के साथ ट्राइब्यूनल बनाया था, महादाई जो प्रोजेक्ट था उसके लिए कि समस्याएं हम सुलझाएं, ये सब चीज़ें भी भाजपा ने रोक दी। तो हम इनको फिर से शुरू करेंगे ताकि आपकी सिंचाई में मुसीबतें कम हो। इसी तरह से हमने सोचा है कि जो छोटे दुकानदार हैं, छोटे बिजनेस वाले हैं, आपके लिए भी फंड्स बने, आपके एक वेलफेयर फंड बने, ताकि जितना नुकसान आपने लिया है इन 3.5 सालों में, उससे कुछ राहत मिले आपको। हमने लाइट इंजीनियरिंग, ऑटोमोबाइल्स, इलेक्ट्रिकल इक्विपमेंट में हम चाहते हैं कि नए नए उद्योग बने। हम चाहते हैं कि कर्नाटका में जो ये इलेक्ट्रिक गाड़ियां हैं, जो पेट्रोल डीजल से नहीं चलती, जो आजकल एक बहुत नई चीज़ निकली है, हम चाहते हैं कि कर्नाटका ही इनका हब बने, यहाँ सबसे ज़्यादा बने। इससे बहुत रोजगार मिलेंगे। और बीदर से लेकर चामराजनगर तक एक इंडस्ट्रियल कॉरिडोर बनाना चाहते हैं, जिसमें टाउनशिप बने। और अनेक विधानसभाओं में 10 करोड़ के स्टार्टअप फंड कि ये जो नौजवान हैं अगर एक छोटी सी बिजनेस शुरू करना चाहते हैं तो उस विधानसभा से ही उनको थोड़ा सा पैसा, थोड़ी सी मदद मिल सकती है कि अपने ही पैरों पे खड़े हो जाएं। कर्नाटका के लिए बहुत सारी चीजें सोची हैं। बेंगलुरु में एक टूरिज्म और बिजनेस के लिए, जैसे दुबई में होता है, गोल्ड और डायमंड पार्क बने। जैसे बेंगलुरु में आईटी सेक्टर मजबूत हुआ है और दुनिया में जाना जाता है, तो क्यों ना ये काम छोटे छोटे शहरों में भी, जो 2 टियर की शहर हैं, उनमें क्यों नहीं कर सकते। तो हमारा प्लान है कि मैसूरू, हुबली, धारवाड़, गुलबर्गा, बेल्लारी, चित्रदुर्गा जैसे जो छोटे शहर हैं, इसमें भी हम आईटी को मजबूत करें, टेक को मजबूत करें। ये सब हमारी योजनाएं हैं, हम आपके लिए करना चाहते हैं। ये कल्याण कर्नाटका है। आपको मालूम है कि कांग्रेस ने ही 371J का, जो आर्टिकल 371J है संविधान का, कांग्रेस ही लाई थी और यहाँ के लिए तमाम विकास के रास्ते खोले। इसके लिए सोनिया जी लड़ी, मनमोहन सिंह जी लड़े और मल्लिकार्जुन खड़गे जी, जो आज कांग्रेस के अध्यक्ष हैं, वो बहुत लड़े। और जब ये आर्टिकल 371J लाए तो हमारे मन में यही था कि कर्नाटका को पूरी तरह से हम विकसित करेंगे। उसकी वजह से रोजगार मिले, किसानों की सिंचाई की सुविधा मिली, कल्याण कर्नाटका का बहुत विकास हुआ। आज वो विकास कहाँ गया? 3.5 सालों में सारा बंद कर चुके हैं। बेरोजगारी बढ़ गई है। आपको याद होगा यहाँ पे यादगीर रेलवे कोच की फैक्ट्री खोली थी, ये सब कांग्रेस ने किया था। लेकिन आज भयंकर बेरोजगारी है कल्याण कर्नाटका में, पीने का साफ पानी नहीं मिल रहा है आपको। मुख्यमंत्री जी ने कोई ध्यान नहीं दिया इस क्षेत्र में। 40,000 सरकारी नौकरियां खाली पड़ी हैं इसी क्षेत्र में, कल्याण कर्नाटका में है। 16,000 शिक्षकों के पद खाली हैं और शिक्षित लोग हैं, क्यों नहीं भरे जा रहे हैं? क्योंकि हर तरफ से इन्होंने आपको पूछा नहीं है, घोटाले किए हैं। आप भर्ती के इम्तिहान देते हैं, PSI का इम्तिहान देखिए, पुलिस के कर्मी खड़े हैं, बच्चे मेहनत करते हैं, पेरेंट्स उनके माँ बाप फीस भरते हैं ट्यूशन्स के लिए कि भर्ती के इम्तिहान के लिए तैयारी अच्छी होगी, अच्छी नौकरी मिलेगी। तो ये सब मेहनत करने के बाद, पढ़ाई लिखाई करने के बाद, फीस भरने के बाद क्या पता चलता है? उसमें भी घोटाला कर दिया। तो ये परिस्थितियां बन गई हैं कर्नाटका की। और जैसे मैं आपसे कह रही थी
ये परिस्थितियां सिर्फ आप बदल सकते हो, ये आप ही के हाथों में है। समझ लो, महान इतिहास है आपका, आपकी संस्कृति दुनिया भर में जानी जाती है। यहाँ के महान गुरु महात्मा सबने ये संस्कृति आपके साथ बनाई, आपके समाज ने बनाई। आपका एक ऐसा प्रदेश है जो मुझे याद है, जब मैं छोटी थी मेरे पिताजी कहते थे हम कर्नाटका में बहुत विकास कर सकते हैं, वहाँ पे आईटी टेक की बड़ी बड़ी शहरें बना सकते हैं। और मैं पूछती थी कैसे, छोटी थी मुझे नहीं मालूम था। पिताजी ने कहा क्योंकि शिक्षित लोग हैं, कर्नाटका में इंग्लिश बोलते हैं, शिक्षित लोग हैं और टेक आईटी में बहुत शिक्षित हैं, तो ये दोनों चीज़ें जो हैं, जो इंग्लिश में भी भाषा इंग्लिश की भाषा में मजबूत है, आईटी टेक्नोलॉजी में मजबूत है, तो पूरी दुनिया में ये भागीदार बन सकते हैं जो आईटी और टेक आने वाला है। ये 1984-85 की बात कर रही हूँ मैं। तो आप तब से पहचाने जाते थे अपनी मेहनत के लिए, यहाँ की शिक्षा के लिए, अपनी संस्कृति के लिए, और इसके लिए कि आप सब मेहनत से अपने प्रदेश को बनाने लायक हैं और खुद अपने पैरों पे खड़े होने लायक हैं। तो उस परंपरा को तोड़िए मत। अपने प्रदेश को ऐसे हाथों में देकर जो सिर्फ लूटना चाहते हैं, दिल में सत्ता की लालच है, आपकी कोई परवाह नहीं है, उनके हाथों में मत दो। अब बंद करो ये सब। अपने विकास के लिए, अपने बच्चों के भविष्य के लिए, अपना वोट अपने प्रदेश के लिए, अपनी ही लिए दीजिए। तभी यहाँ पे विकास आएगा, तभी आपका प्रदेश फिर से दुनिया में पहचाना जाएगा। सारी कंपनियां वापस यहाँ आएंगी, रोजगार बनेंगे और एक नया भविष्य, एक उज्जवल भविष्य आप बना पाएंगे। तो यही मेरा आग्रह है कि आप जागरूक बने, अपनी शक्ति से अपना भविष्य अपने हाथों में लीजिए। इन लोगों की बातों में मत पड़िए। देखिए कांग्रेस ने आपके लिए कितना काम किया, क्या क्या योजनाएं लाना चाहती है, और कांग्रेस को एक इस तरह की बहुमत से जिताइए कि उस सरकार को कोई तोड़ ना पाए। एक मजबूत सरकार बनाइए, एक स्थिर सरकार बनाइए, क्योंकि एक मजबूत और स्थिर सरकार जो तोड़ी नहीं जा सकती है बहुत काम कर सकती है। तभी उसका पूरा ध्यान विकास पे जाता है। नहीं तो जोड़ तोड़ की कोशिशें जब होती हैं बाहर से, तो सरकार का ध्यान भी उसे बचाने में चले जाता है। इसीलिए बहुत ही महत्वपूर्ण है, खास तौर से आपके कल्याण क्षेत्र के लिए, कि आप पूर्ण बहुमत से, भारी से भारी बहुमत से कांग्रेस की सरकार बनाएं और अपने भविष्य को एक बार फिर मजबूत बनाएं। आपने मेरी बहुत लंबी लंबी बातें सुनी, गर्मी भी हो रही है, अब मैं आपको छोड़ती हूँ। बहुत प्रेम दिया आपने, इसके लिए मैं हमेशा आभारी रहूंगी। एक बार मेरे साथ कहिए, कर्नाटका की, कर्नाटका की, कर्नाटका की। धन्यवाद। जय हिंद। ಇಲ್ಲಿವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗುರುಹಿರಿಯರಿಗೆ ನಮಸ್ಕರಿಸಿ, ಇಲ್ಲಿ ಉಪಸ್ಥಿತರಿರುವಂತಹ ಇಂಡಿ ಗ್ರಾಮದ, ಇಂಡಿ ಮತಕ್ಷೇತ್ರದ ಎಲ್ಲ ನನ್ನ ಪ್ರಿಯ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂಥ ನಿಮ್ಮ ಸಂಖ್ಯೆ ನೋಡಿದ್ರು ಅಂತಂದ್ರೆ ಡೆಫಿನೆಟ್ಲಿ ಯಶವಂತರಾಯ ಗೌಡ್ರು ಮತ್ತೊಮ್ಮೆ ಆಯ್ಕೆ ಆಗಿ ಬರ್ತಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪ್ರತಿಯೊಬ್ಬರೂ ಕೂಡ ನಾವು ಒಂದು ಪರಿಶ್ರಮವನ್ನು ಪಡಬೇಕಾಗೈತಿ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ, ಬಡ ಜನರ ಅಧಿಕಾರ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಸೊ ಅದಕ್ಕೆ ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದ್ರಲ್ಲಿ, ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ಒಂದು ಎರಡು ವಿಷಯ, ನೀವು ಯಾಕೆ ಶಿವಾನಂದ ಪಾಟೀಲ್, ಯಾಕೆ ನಾವು ಯಶವಂತರಾಯ ಗೌಡರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಬೇಕು ಅಂತಂದ್ರೆ, ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಬಡವರ ಜೊತೆ ಅದ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿದ್ದರಾಮಯ್ಯ ಅವರ ಒಂದು ಅವಧಿಯೊಳಗ 15 ಲಕ್ಷ ಮನಿಗಳನ್ನು ಹಾಕಿರುವಂತಹ ಸರ್ಕಾರ, ಆ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತೈತಿ ಅಂತ ನಾ ಈ ವೇದಿಕೆ ಮೂಲಕ ಹೇಳಕ್ ಇಚ್ಛಪಡ್ತೀನಿ.
ಇಲ್ಲಿ ಬಹಳಷ್ಟು ಜನ ನೀವೆಲ್ಲರೂ ರೈತರು ಕುಂತೀರಿ, ಎಲ್ಲಾ ರೈತರು ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಕುಂತೀರಿ. ನಾನು ನಿಮ್ಮೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗದ. ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ನೀವೆಲ್ಲರೂ ಇಲ್ಲಿ ನಿಮ್ಮ ಶಾಸಕರಿದ್ರು, ಸಿದ್ದರಾಮಯ್ಯ ಯಾವ್ದಾದ್ರು ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತಂದ್ರ ಅದು ಕಾಂಗ್ರೆಸ್ ಪಕ್ಷ ಅದ. ಸಿದ್ದರಾಮಯ್ಯ ಅವರ ಅವಧಿ ಒಳಗ 15 ಲಕ್ಷ ಮನಿಗಳನ್ನ ನಾವು ಬಡವರಿಗೆ ಹಂಚಿವಿ. ಎಷ್ಟ್ರಿ ಕಾಕು? 15 ಲಕ್ಷ ಮನಿಗಳನ್ನ ಹಂಚಿವಿ. ಇದೇ ಈ ಬಿಜೆಪಿ ಸರ್ಕಾರದೊಳಗೆ ಬಹಳಷ್ಟು ನೀವು ಗ್ರಾಮ ಪಂಚಾಯತಿನಾಗ ಹಳ್ಳಿನಾಗ ಅದಿರಿ, ಒಂದ್ ತಿಂಗಳಿಗೆ 4 ತಿಂಗಳಿಗೆ 20 ಮನಿನೂ ಕೂಡ ನಿಮಗ ಗ್ರಾಮ ಪಂಚಾಯತಿಗೆ ಬರಾಕತ್ತಿಲ್ಲ. ಅಂತ ಒಂದು ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಅದೀವಿ. ಅದಕ್ಕೆ ನೀವು ಮತ್ತೊಮ್ಮೆ ಯಶವಂತರಾಯಗೌಡ್ರನ್ನ ಆಯ್ಕೆ ಮಾಡ್ಕೊಂಡ್ ಬರ್ಬೇಕು ಅಂತ ನಾನು ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀನಿ. ಬಹಳಷ್ಟು ನಿಮ್ಮ ವಿರುದ್ಧ ಪಕ್ಷದ ಕ್ಯಾಂಡಿಡೇಟ್ ಅವ್ರು ಬಂದು ಹೇಳಕತ್ತಾರ, ಇದು ನನ್ನ ಕೊನೆಯ ಅವಧಿ ಅದ, ಅನುಕಂಪದ ಮೇಲೆ ನಮಗೆ ಓಟ್ ಹಾಕ್ರಿ ಅಂತ ಬಹಳಷ್ಟು ಜನ ನಿಮ್ಗೆ ಹೇಳಕತ್ತಾರ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಅಧಿಕಾರಕ್ಕಾಗಿ ಅಲ್ಲ ಮತ್ತು ಅನುಕಂಪಕ್ಕಾಗಿ ಅಲ್ಲ, ಅಭಿವೃದ್ಧಿಗಾಗಿ ನೀವು ಮತ್ತೊಮ್ಮೆ ಯಶವಂತರಾಯಗೌಡ್ರನ್ನ ನೀವು ಆಯ್ಕೆ ಮಾಡಿ ಬರ್ಬೇಕು ಅಂತ ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀನಿ. ಯಶವಂತರಾಯಗೌಡ್ರು ನಮ್ಮ ತಂದೆಯವರು ಬಹಳ ಆತ್ಮೀಯ ಸ್ನೇಹಿತರು. ನಿರಂತರವಾಗಿ ಅವರಿಬ್ರು ಹೆಂಗದಾರ ಅಂತಂದ್ರ ಜೋಡ್ ಎತ್ತಿದ್ದಂಗ. ಎಲ್ಲಿದ್ರು ಕೂಡ ಅವರು ಜನರಿಗೋಸ್ಕರ ಜನರ ಸೇವೆಯನ್ನ ಮಾಡುವಂತಹ ಒಂದು ಮನೋಭಾವನೆಯಿಂದ ರಾಜಕಾರಣಕ್ಕೆ ಬಂದವರು. ಅಂತ ಒಂದು ರಾಜಕೀಯ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತಂದ್ರ ನೀವೆಲ್ಲರೂ ಕೂಡ ಅದನ್ನ ಕಾಪಾಡೋದು ನಿಮ್ಮ ಕೈಯೊಳಗದ ಅಂತ ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀನಿ. ಸೊ ಇಲ್ಲಿರುವಂತಹ ಎಲ್ಲಾ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಏನದ ಅಂತಂದ್ರ, ನೀವು ನಿರಂತರವಾಗಿ ನಾವು ಶ್ರಮವನ್ನ ಪಡಬೇಕು. ಇವತ್ತು ಬಿಜೆಪಿ ಪಕ್ಷದ ಪಕ್ಷದ ಪ್ರಚಾರವನ್ನು ಮಾಡಕ್ ಬಹಳಷ್ಟು ಜನ ಬರಾಕತ್ತಾರ. ಆದ್ರೆ ನಾನು ನಿಮ್ಮೆಲ್ಲರಿಗೂ ಒಂದು ಮಾತು ಏನ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಈ ಲೋಕಲ್ ಲೀಡರ್ಸ್ ಕಡೆ ಯಾವ್ದು ನೀಗ್ಲಿಕ್ಕತ್ತಿಲ್ಲ ಬಿಜೆಪಿ ಪ್ರಚಾರ. ಈಗ ಡೆಲ್ಲಿ, ರಾಜಸ್ಥಾನ ಎಲ್ಲಾ ಕಡೆಯಿಂದ ಉತ್ತರ ಪ್ರದೇಶದಿಂದ ಬರ್ಬೇಕಾಗಿತ್ತು ಇಲ್ಲಿ ಪ್ರಚಾರ ಮಾಡಕ್. ಅವರು ಇಲ್ಲಿ ಇರುವಂತ ಕ್ಯಾಂಡಿಡೇಟ್ ಉಳ್ದೇ ಇಲ್ಲ ಏನು. ಅಂತ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿ ಪಕ್ಷ ಅದ. ಬಿಜೆಪಿ ಪಕ್ಷದವ್ರು ಆಪರೇಷನ್ ಕಮಲ ಮಾಡಿದ್ರು, ನಮ್ಮ ಶಾಸಕರನ್ನು ಒಯ್ದ್ರು, ನಮ್ಮ ಮಂತ್ರಿಗಳನ್ನು ಒಯ್ದ್ರು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗದ ಅಂತಂದ್ರೆ, ಅವ್ರು ಮುಖ್ಯ 50,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾರ. ಅವರು ಎಷ್ಟ್ರಿ? 1,50,000 ಕೋಟಿ. 1,50,000 ಕೋಟಿ ಅವ್ರ ಸಾಲ ಮನ್ನಾ ಮಾಡಿದ್ರ ಅಂತಂದ್ರೆ, ಯಾರು ಸಾಲ ಮನ್ನಾ ಮಾಡ್ಯಾರ? ನಿಮ್ಮ ಅಕೌಂಟ್ನಾಗ ಯಾರು ರೊಕ್ಕ ಬಂದವನ್ರಿ? ಕೈ ತೋರಿಸ್ರಿ, ನನಗೆ ಮ್ಯಾಲ್ ತೋರಿಸ್ರಿ. ಇಲ್ಲ, ನಿಮ್ ಯಾರ ಅಕೌಂಟ್ನಾಗೂ ರೊಕ್ಕ ಬಂದಿಲ್ರಿ ಕಾಕು. 28,000 ಕೋಟಿ ರೂಪಾಯಿ ಅವರು ಅನಿಲ್ ಅಂಬಾನಿ ಅವ್ರ ಸಾಲ ಮನ್ನಾ ಮಾಡ್ಯಾರ್ರಿ. ಅನಿಲ್ ಅಂಬಾನಿ ಅವರು ಇಡೀ ನಮ್ಮ ಭಾರತ ದೇಶಕ್ಕೆ ಬಹಳ ಶ್ರೀಮಂತ ಒಬ್ಬ ವ್ಯಕ್ತಿ. ಇಡೀ ಜಗತ್ತಿಗೆ 2ನೇ ಶ್ರೀಮಂತ ವ್ಯಕ್ತಿ ಆಗಿರುವಂತಹ ಇವರು ಅದಾನಿ ಅವ್ರದ್ದು 35,000 ಕೋಟಿ ರೂಪಾಯಿ ಅವ್ರ ಸಾಲ ಮನ್ನಾ ಮಾಡ್ಯಾರ. ಇಡೀ ಶ್ರೀಮಂತರ ಸಾಲ ಮನ್ನಾ ಮಾಡೋರು ಇಂಥ ಬಿಜೆಪಿ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಇವ್ರ ಹತ್ರ ರೊಕ್ಕ ಇಲ್ಲ ಅಂತ. ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರ ಇವ್ರ ಹತ್ರ ರೊಕ್ಕ ಇಲ್ಲ. 10 kg ಅಕ್ಕಿ ಇದ್ದಿದ್ದನ್ನ 5 kg ಇವ್ರು ಮಾಡಿದ್ರು. 10 kg ಇಂದ 5 kg ಯಾಕೆ ಇಳಿಸಿದ್ರಿ ಅಂತ ಕೇಳಿದ್ರ ಅಂತಂದ್ರೆ ಇವ್ರೇನ್ ಹೇಳ್ತಾರ ಅಂದ್ರೆ, ಬಡವ್ರು ನೀವು ಅಕ್ಕಿ ಮಾರ್ಕೋತಿರತ್ರಿ. ಈಗ ಪರಿಸ್ಥಿತಿ ಬಡವ್ರದ್ದು ಹೆಂಗ್ ಬಂದೈತಿ ಅಂತಂದ್ರ, ಸರ್ಕಾರದಿಂದ ಕೊಟ್ಟಿರುವಂತಹ ಸೌಲಭ್ಯ ಕೆಲವೊಬ್ರು ಸ್ವಲ್ಪ ಜನ ಮಾರ್ಕೊಂಡಿದ್ರು ಕೂಡ ಆ ಮಾರ್ಕೊಂಡವ್ರು ಮನಿ ನಡ್ಸಕ್ ಕಾಯಿಪಲ್ಲೆ ತಗೊಳಕ್ ಅವ್ರು ಮಾರ್ಕೋತಾರಿ ಅಣ್ಪುಣ್ಯಾತ್ಮ. ಅಂತ ಒಂದು ಪರಿಸ್ಥಿತಿನಾಗಿದೆ ಕರ್ನಾಟಕ ರಾಜ್ಯಕ್ಕೆ ನೀವು ತಂದಿಟ್ಟಿರಿ. ಅದಕ್ಕೆ ನೀವು ಈ ಭ್ರಷ್ಟ ಬಿಜೆಪಿ ಸರ್ಕಾರನ ಹೊರತೊಲಗಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ ಇಚ್ಛಾ ಪಡ್ತೀನಿ ರೀ ಗಣ್ಣವ್ರೆ. ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮರಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ, ಕಾಂಗ್ರೆಸ್ ಪಕ್ಷ ಅದರಲ್ಲಿಯೂ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನದ, ಯಾವತ್ತಿದ್ರೂ ಕೂಡ ಬಡ ಜನರ ಜೊತೆ ಇರುವಂತಹ ಸರ್ಕಾರದ ಅನ್ನಭಾಗ್ಯ ಇರಲಿ, ಅಲ್ಲಿರುವಂತಹ ಇಲ್ಲಿ ನಾವು ಹಂಚಿರುವಂತಹ ಮನೆಗಳಿರ್ಲಿ, ಬೋರ್ಗಳಿರ್ಲಿ, ಸಿದ್ದರಾಮಯ್ಯ ಸರ್ಕಾರದೊಳಗ ಅಪಾರ ಜನರಿಗೆ ಬಹಳಷ್ಟು ಜನ ನಾವು ಸಹಾಯ ಸಹಕಾರವನ್ನ ಮಾಡಿವಿ. ಈ ಬಿಜೆಪಿ ಸರ್ಕಾರದೊಳಗೆ ಎಲ್ಲರಿಗಿಂತಲೂ ಹೆಚ್ಚು ಏನ್ ಮಾಡ್ಯಾರ ಅಂತಂದ್ರೆ, 5 ವರ್ಷದ ಅವರ ಅಧಿಕಾರದ ಒಂದು ದೊಡ್ಡ ಅವ್ರ ಯೋಗದಾನ ಏನಾದ್ರು ಇತ್ತಂತಂದ್ರೆ ಅದು ಜಗಳ ಹಚ್ಚೋದು. SC ಮೀಸಲಾತಿ ಮಾಡಿದ್ರು, ನಮ್ಮೊಳಗೆ ಜಗಳ ತಂದಿಟ್ರು. ಈ ಹಿಂದೂ ಮುಸ್ಲಿಂ ಜಗಳ ತಂದಿಟ್ರು. ಇವ್ರು ಇವತ್ತು 5 ವರ್ಷದ ಅಭಿವೃದ್ಧಿ ಏನಾದ್ರು ಮಾಡ್ಯಾರ ಅಂತಂದ್ರೆ ಬರೀ ಜಗಳ ಹಚ್ಚೋದೇ ಇವ್ರ ಅಭಿವೃದ್ಧಿ ಅದ. ಮತ್ತಿನ್ನೇನು ಇವ್ರ ಅಭಿವೃದ್ಧಿ ಮಾಡಿಲ್ಲ ಅಂತ ನಾನು ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀನಿ. ನಾವು ಉತ್ತರ ಕರ್ನಾಟಕದ ಜನ ಅದೀವಿ. ಉತ್ತರ ಕರ್ನಾಟಕದ ಜನ ಅಂತಂದ್ರ ಒಂದು ಸಾಮರಸ್ಯತೆ, ಪ್ರೀತಿ ನಮ್ಮ ರಕ್ತದೊಳಗೆ ಹರಿತೈತ್ರಿ ಅಣ್ಣ. ಅದಕ್ಕೆ ಇಲ್ಲಿರುವಂತಹ ಎಲ್ಲಾ ನನ್ನ ಮತ ಬಾಂಧವರಲ್ಲಿ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಒಂದು ಊರಾಗ ಇದು ಜಾತ್ರೆ ನಡೀತು ಅಂತಂದ್ರ, ಊರ್ಸ್ ನಡೀತು ಅಂತಂದ್ರ ಚಾಜಾ ಊರು ಗೌಡ್ರ ಮನೆಯಿಂದ ಹೋಗ್ತಾವು. ಅಂತ ಒಂದು ಸಂಸ್ಕೃತಿ ನಮ್ಮದದ. ಆ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕು ಇವತ್ತ ಅಂತಂದ್ರ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ನೀಡಬೇಕು ಅಂತ ಇಲ್ಲಿರುವಂತಹ ಎಲ್ಲಾ ನನ್ನ ಮತ ಬಾಂಧವರಲ್ಲಿ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಅದಕ್ಕೆ ಇಲ್ಲಿರುವಂತಹ ಎಲ್ಲಾ ತಾಯಂದ್ರಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ, ಈ ಮಾತನಾಡಲು ಆಗಮಿಸಿರ್ತಕ್ಕಂಥ ಈ ದೇಶದ ನಮ್ಮೆಲ್ಲರ ಅತ್ಯಂತ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಗಾಂಧಿ ಕುಟುಂಬದ ಕುಡಿ ಜವಾಹರ್ಲಾಲ್ ನೆಹರು ಅವರ
ಮರಿಮೊಮ್ಮಗಳು, ತಾಯಿ ಇಂದಿರಾ ಗಾಂಧಿಯ ಮೊಮ್ಮಗಳು, ಹಾಗೆ ದಿವಂಗತ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಸುಪುತ್ರಿ, ನಮ್ಮೆಲ್ಲರ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಇಂಡಿ ನಗರಕ್ಕೆ ಆನ್ ಬಿಹಾಫ್ ಆಫ್ ಅವರ್ ಪೀಪಲ್ ಹ್ಯಾಸ್ ಇಡೀ ಭಾಗ ನಿಮ್ಮನ್ನ ಬಹಳ ಪ್ರೀತಿಯಿಂದ ಇವತ್ತು ಸ್ವಾಗತಿಸ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬ್ರೆ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ರಾಜು ಅಲ್ಗೂರ್ ಅವರೇ, ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರೇ, ಹಾಗೂ ಪ್ರೀತಿ ಜಸ್ವಾಲ್ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಾವೀದ್ ಮೊಮಿನ್ ಅವರೇ, ಹಾಗೂ ಸುಪುತ್ರಿ ಆಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರೇ, ಶ್ರೀಮತಿ ಕಾಂತಾ ನಾಯ್ಕ್ ಅವರೇ, ಮಲ್ಲಿಕಾರ್ಜುನ್ ಲೋಣಿ ಅವರೇ, ಎಂ ಆರ್ ಪಾಟೀಲ್ ರೇ, ಪ್ರಶಾಂತ್ ಕಾಳೆ ಅವರೇ, ಬಹುತೇಕ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ತಾಲೂಕಿನ ಎಲ್ಲ ಪೂಜನೀಯ ಶ್ರದ್ಧೆಯ ತಾಯಂದ್ರೆ, ಹಿರಿಯರೇ, ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಇವತ್ತು ಕರ್ನಾಟಕ ವಿಧಾನಸಭೆ ಇವತ್ತೊಂದು ಈ ನಗರಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಸಹಾಯಕ್ಕೆ ನಮ್ಮ ನಾಯಕಿಯ ಇವತ್ತು ಬಂದಿದ್ದಾರೆ. ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ವಾಗತಿಸಿ, ನಾನು 10 ನಿಮಿಷ ಮಾತಾಡ್ತೀನಿ, 40 ನಿಮಿಷ ನಿಮ್ಮ ಜೊತೆಗೆ ಅವ್ರು ಮಾತನಾಡ್ತಾರೆ. ಬಹುತೇಕ ಈ ದೇಶದಲ್ಲಿ ಒಂದು ಹೊಸ ಸಂಚಲನ ಮೂಡಿಸ್ತಕ್ಕಂಥ ನಾಯಕಿ, ಎರಡನೇ ಇಂದಿರಾ ಗಾಂಧಿ ಅಂತ ನಾವು ಕರಿತೀವಿ ಅವ್ರನ್ನ. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಭವಿಷ್ಯದ ಈ ದೇಶದ ನಾಯಕಿ. ಈ ದೇಶದಲ್ಲಿ ತನ್ನದೇ ಆದಂಥ ಒಂದು ವಾಕ್ಚಾತುರ್ಯದಿಂದ ಈ ದೇಶದ 140 ಕೋಟಿ ಜನ ಮನಸ್ಸಿನಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು ಪಡೆದಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಾವೆಲ್ಲ ಇವತ್ತು ಸ್ವಾಗತಿಸೋಣ. ಬಂಗಾರದಲ್ಲಿ ತೂಕ ಮಾಡಿ ಈ ರಾಜ್ಯವನ್ನ, ಈ ದೇಶವನ್ನ ಕಟ್ಟುವಲ್ಲಿ ಈ ಜಿಲ್ಲೆಯ ಜನ ಸಮರ್ಪಣ ಭಾವನೆಯಿಂದ ಶ್ರಮಿಸಿದ್ದಾರೆ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ ನಾನು ಇವತ್ತು. ಹಾಗೆ ಆಲ್ಮಟ್ಟಿ ಡ್ಯಾಮ್ ಕಟ್ಟಬೇಕಾದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನ ತಮ್ಮ ಭೂಮಿ, ಮನೆ, ಮಠಗಳನ್ನ, ತಮ್ಮ ಸರ್ವಸ್ವವನ್ನ ಕಳ್ಕೊಂಡಿರ್ತಕ್ಕಂಥ ಆ ಮಹಾಜನತೆ ಈ ಕರ್ನಾಟಕವನ್ನ ಕಟ್ಟುವಲ್ಲಿ ಇವತ್ತು ಶ್ರಮಿಸಿದ್ದಾರೆ. ಆ ಎಲ್ಲ ಯಾರ್ಯಾರು ಸಹಾಯ ಮಾಡಿದಾರೋ ಅವರೆಲ್ಲರನ್ನ ಸ್ಮರಿಸ್ಕೋಬೇಕಾದದ್ದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ. ಹಾಗೆ ಇಂಡಿ ಭಾಗ ಇಲ್ಲೊಂದು ವಿಶೇಷವಾದಂಥ ಬದುಕನ್ನ ನಮ್ಮ ಭಾಗಕ್ಕೆ ಕೊಟ್ಟಿದ್ದೀವಿ. ಈ ಭಾಗದ ಜನ ಅನೇಕ ವಿಧದಲ್ಲಿ ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮವರು ಶ್ರಮಿಸಿದ್ದಾರೆ, ಯುಗ ಪುರುಷರಾಗಿ ಹೋಗಿದ್ದಾರೆ. ಸಾಹಿತಿಗಳ ಇತಿಹಾಸವನ್ನ ಇವತ್ತು ಸಿಂಪಿ ಲಿಂಗಣ್ಣವರಾಗಿರ್ಬೋದು, ಮಧುರ ಚಂದ್ರಾಗಿರ್ಬೋದು, ಇವರೆಲ್ಲರೂ ಈ ಭಾಗಕ್ಕೆ ಒಂದು ಸಾಹಿತ್ಯಿಕ ಸ್ಪರ್ಶವನ್ನ ನೀಡಿದ್ದಾರೆ. ಈ ಭಾಗ ಶಾಂತಿ ಪ್ರೀತಿಯಿಂದ ಬದುಕನ್ನ ಕೊಟ್ಟಿದೆ. ಭೀಮೆಯ ಒಡಿಲು, ಭೀಮೆಯ ನೀರು ಗಂಗೆ ನಮ್ಮ ಬದುಕನ್ನು ಕೊಟ್ಟಿದ್ದಾಳೆ. ಇವತ್ತು ಕೃಷ್ಣೆಯ ನದಿ ನೀರು ಇಂಡಿ ಬ್ರಾಂಚ್ ಕೆನಾಲ್ ಮುಖಾಂತರ, ILC ಮುಖಾಂತರ, ವಿವಿಧ ಯೋಜನೆಗಳ ಮುಖಾಂತರ ನಮ್ಮ ಬದುಕು ಬಾಳನ್ನ ಬೆಳಗಿದೆ. ಇನ್ನೂ ಅನೇಕ ಕೆಲಸಗಳಲ್ಲಿ ಆಗಬೇಕಾಗಿದೆ. ಅವೆಲ್ಲವನ್ನ ಮುಂದಿನ ದಿನಮಾನದಲ್ಲಿ ದೃಢ ಸಂಕಲ್ಪ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ನೀವು ಕೂಡಿ ಮಾಡೋಣ. ಆದ್ರೆ 2013ರಿಂದ 2018 ಯಾವುದೇ ಈ ತಾಲೂಕವನ್ನ ಸುವರ್ಣಾಕ್ಷರದಿಂದ ಬಡತಕ್ಕಂಥ ಅವಧಿ ಅದು. ಈ ತಾಲೂಕಿನಲ್ಲಿ 44 ದಶಕಗಳಿಂದ ಉಳಿದಿರ್ತಕ್ಕಂಥ, 40 ವರ್ಷಗಳಿಂದ ಉಳಿದಿರ್ತಕ್ಕಂಥ ಅನೇಕ ಕಾರ್ಯಗಳನ್ನ, ವಿಶೇಷವಾಗಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ನಮ್ಮ ರೈತರ ಕನಸಾಗಿತ್ತು. ಅದು ನನಸು ಮಾಡುವಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬಹಳ ಅನನ್ಯ ಕೊಡುಗೆ ನೀಡಿದೆ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ರೈತರ ಬದುಕಿಗೆ ಹೊಸ ವಿಧದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ಇರಿಗೇಷನ್ದಲ್ಲಾಗ್ಲಿ, ಇವತ್ತು ಕೆರೆ ತುಂಬುವಂತ ಯೋಜನೆಗಳಾಗಿರ್ಬೋದು, ಹಾಗೆ ಈ ಭಾಗ ಲಿಂಬೆಯಿಂದ ಹೆಚ್ಚಿಗೆ ಬೆಳೀತಕ್ಕಂಥ ಪ್ರದೇಶ, ನಾವು ಲಿಂಬೆ ಖನಿಜ ಅಂತ ಕರೆಸ್ಕೋತೀವಿ. ಈ ಪ್ರದೇಶದಲ್ಲೊಂದು ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ರಾಜ್ಯ ಮಟ್ಟದ ಒಂದು ಲೈಮ್ ಬೋರ್ಡ್ ಅನ್ನ ಏನು ಮಾಡಿಕೊಟ್ಟಿದ್ದಾರೆ, ನಾನು ಅದನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಇವತ್ತು ಇನ್ನೂ ಅನೇಕ ವಿಧದಲ್ಲಿ ಇಂಡಿ ನಗರದ ಅಭಿವೃದ್ಧಿಯನ್ನಾಗಲಿ, ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮಿನಿ ವಿಧಾನಸೌಧ, ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಮಾತನ್ನ ಕೊಟ್ಟಿದ್ದೀನಿ.
ಇವತ್ತು ಮಿನಿ ವಿಧಾನಸೌಧ ತಹಸೀಲ್ದಾರ್ ಎಸಿ ಆಫೀಸ್ ಉದ್ದೇಶ ಕೊಟ್ಟು ಇಟ್ಕೊಂಡ್ರು ಸಹಿತ ಮುಂದಿನ ದಿನಮಾನದಲ್ಲಿ ಇಂಡಿ ಜಿಲ್ಲೆ ಮಾಡೋಸ್ಕರ ನಾನು ಮಾಡಿರ್ತೀನಿ. ಅದು ಮುಂದಿನ 2023ರಿಂದ 28ರವರೆಗೆ ಇಂಡಿ ತಾಲೂಕಾಗಿ ಮುಂದಿನ ದಿನಮಾನದಲ್ಲಿ ಇರುವುದಿಲ್ಲ, ಇಂಡಿ ಜಿಲ್ಲೆ ಆಗೋ ಮುಖಾಂತರ ಇದು ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಹಾಗೆ ಇನ್ನು ಉಳಿದ ಅನೇಕ ಕಾರ್ಯಗಳನ್ನ ನಾನು ಹೆಚ್ಚಿಗೆ ಮಾತನ್ನು ಅವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಭಾಗ ಔದ್ಯೋಗೀಕರಣವನ್ನ ಬೆಳವಣಿಗೆ ಮಾಡಬೇಕಾಗಿದೆ ನಮಗೆಲ್ಲ. ಆ ಔದ್ಯೋಗೀಕರಣ ಇಂಡಿ ಏನೊಂದು ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇ 13 ಇದೆ, ಅಲ್ಲಿ ಹೊಸ ವಿಧದಲ್ಲಿ ಔದ್ಯೋಗೀಕರಣ ಒಂದಿಷ್ಟು ಬೆಳವಣಿಗೆ ಮಾಡೋಣ. ಯಾವ ಹೊರ್ತಿ ಭಾಗದಲ್ಲಿ ನೀರಾವರಿ ಆಗದೆ ಉಳಿದಿದೆ, ಅನ್ಕವರ್ಡ್ ಇರಿಗೇಷನ್, ಆ ಪ್ರದೇಶವನ್ನ ನೀರಾವರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಜಿಲ್ಲೆ ಆಯ್ತು ಅಂದ್ರೆ ಈ ಭಾಗದಲ್ಲಿ ಶೈಕ್ಷಣಿಕ, ಸಾಮಾಜಿಕ ಎಲ್ಲ ವಿಧದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಯತ್ನವನ್ನು ಮಾಡೋಣ ಅನ್ನೋತಕ್ಕಂಥ ಮಾತನ್ನ ನಾನು ಹೇಳಿ, ಅದರ ಜೊತೆಗೆ ಶಾಂತಿ. ನಮ್ಮ ಪೂರ್ವಜರು ನಮಗೊಂದು ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ. ಬಹಳ ಶಾಂತಿಯಿಂದ, ಪ್ರೀತಿಯಿಂದ ಇಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಕಳೆದ 10 ವರ್ಷದಿಂದ ಈ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ಇರಲಾರದೆ ಶಾಂತಿಯಿಂದ ನಾವೆಲ್ಲ ಇಲ್ಲಿ ಬಾಳಿ ಬದುಕಿದೀವಿ ಅನ್ನೋದನ್ನ, ಆ ಸಂದೇಶ ತಿಳಿಸತಕ್ಕಂಥ ರಾಜಕಾರಣವನ್ನ ಮಾಡಿದ್ದೀವಿ. ಹಾಗೆ ಈ ಭಾಗವನ್ನ ಸರ್ವ ವಿಧದಲ್ಲಿ ನಾನೊಬ್ಬ ಕಟ್ಟ ಕಾಂಗ್ರೆಸ್ಸಿಗನಾಗಿ ನನ್ನ ಜೀವನದ ರಾಜಕೀಯ ಭವಿಷ್ಯವನ್ನ 7ನೇ ಚುನಾವಣೆ ಇತ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ 3 ಸಲ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಅಧ್ಯಕ್ಷನಾಗಿ, ಶಾಸಕನಾಗಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷನಾಗಿ ಈ ಪ್ರದೇಶಕ್ಕೆ ಅನೇಕ ಯೋಜನೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ಇಂಡಿ ನಗರ ಮೊದಲು ಹೆಂಗಿತ್ತು, ಇವತ್ತು ಹೆಂಗದ, ಈ ಭಾಗದಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ನಾನು ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾಜಿ ಅವರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಯಾವುದು ಅಂತ ಕೇಳಿದ್ರೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅವರು ನಮ್ಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಶಾಂತಿ, ಪ್ರೀತಿಯಿಂದ ಬೆಳತಕ್ಕಂಥ ಒಂದು ವಾತಾವರಣ ಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸೋದ್ರ ಜೊತೆಗೆ ಹೊಸ ವಿಧದಲ್ಲಿ ಇವತ್ತೇನು ನಿಸರ್ಗದಲ್ಲಿ ಅವ್ರು ಬೆರ್ತು ಹೋಗಿದ್ದಾರೆ, ಈ ನಿಸರ್ಗವನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು ಬರದ ನಾಡು, ಇದಕ್ಕೆಲ್ಲ ಮೋಸ್ಟ್ ಡ್ರಾಟ್ ಇಫೆಕ್ಟೆಡ್ ಏರಿಯಾ ಅಂತ ಕರಿತೀವಿ ನಾವು. ಬ್ರಿಟಿಷರ ಕಾಲದಿಂದ ಅತಿ ಹೆಚ್ಚು ಸಮಸ್ಯೆದಾಯಕ ಜಿಲ್ಲೆ ಇದು. ಈ ಜಿಲ್ಲೆ ಬರಗಾಲವನ್ನ ನಿವಾರಣೆ ಮಾಡಬೇಕಾದ್ರೆ ಇವತ್ತು 100 ವರ್ಷದ ಬ್ರಿಟಿಷರ ಕಾಲದಲ್ಲಿ ಇದ್ದಂತ ಆ ಸಮಸ್ಯೆನ ಇವತ್ತಿಗೂ ಸಹಿತ ನಮ್ಮ ಸರ್ಕಾರಗಳು ಕೆಲವು ಮಟ್ಟಿಗೆ ಸಮಸ್ಯೆ ಪರಿಹಾರ ಮಾಡಿರಬಹುದು ನೀರಾವರಿ ಯೋಜನೆಗಳ ಮುಖಾಂತರ. ಆದ್ರೆ ಇವತ್ತಿಗೂ ಸಹಿತ ಪರಿಹಾರ ಮಾಡಬೇಕಾಗ್ತದೆ. ಕುಡಿಯುವ ನೀರಿನ ಸಮಸ್ಯೆ ತತ್ತರಿಸ್ತಿದ್ದೀವಿ ನಾವೆಲ್ಲ. ಇವತ್ತು ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಇಂಡಿ ನಗರದ ಜನ, ಇವತ್ತು ಜಿಲ್ಲಾ ಕೇಂದ್ರ ಬಿಜಾಪುರ, ಸೋಲಾಪುರದಲ್ಲಿ ದಿನನಿತ್ಯ ನೀರು ಸಿಗೋದಿಲ್ಲ. ಆದ್ರೆ ಇಂಡಿ ನಗರದ ಜನರಿಗೆ 24/7 ಪ್ರತಿ ಮನೆಗೆ ಇವತ್ತು 3 ಅಂತಸ್ತುವರೆಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೀವಿ. ಈ ನಗರದ ಜನ ಇವತ್ತು ಸಂತೃಪ್ತಿಯಿಂದ ಇದ್ದಾರೆ. ಹಾಗೆ ಇನ್ನು ಅನೇಕ ವಿಧದಲ್ಲಿ ಈ ಭಾಗವನ್ನ ಕಟ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾನು ಒಂದು ಮಾತನ್ನ ನಿಮ್ಮಲ್ಲಿ ಕೊನೆಯದಾಗಿ ಹೇಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಈ ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಕಿತ್ತಿಸಬೇಕಾದದ್ದು ಬಹಳ ಮುಖ್ಯವಾಗಿದೆ. ಈ ಬಿಜೆಪಿಯನ್ನ 40% ಕರಪ್ಷನ್, ಬಹುತೇಕ ಕರ್ನಾಟಕದ ಹೆಸರು ಇಡೀ ದೇಶದಲ್ಲಿ ಹಾಳು ಮಾಡಿದ್ದಾರೆ. ಇವ್ರನ್ನ ಕಿತ್ತಿಸಬೇಕಾಗ್ತಕ್ಕಂಥ ನಿರ್ಣಯವನ್ನ ಈ ರಾಜ್ಯದ ಜನ ನಾಳೆ ಬರಲಿರುವ 10ನೇ ತಾರೀಕಿನ ದಿವಸ ಈ ರಾಜ್ಯದ ಜನ 150 ಸ್ಥಾನಕ್ಕಿಂತ ಹೆಚ್ಚಿಗೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. ಈ ಜಿಲ್ಲೆಯಲ್ಲೂ ಸಹಿತ 8 ಸ್ಥಾನವನ್ನ ಕಾಂಗ್ರೆಸ್ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ದಸೆಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ. ಹಾಗೆ ನಿನ್ನೆ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪ್ರಣಾಳಿಕೆಯನ್ನ ನೋಡಿದ್ರಿ ಅಂದ್ರೆ ನವ ಕರ್ನಾಟಕ ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪವನ್ನ ನಮ್ಮ ನಾಯಕರು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಗಾಂಧಿ ಫ್ಯಾಮಿಲಿ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ನೀಡಿದೆ. ನಮ್ಮ ಈ ರಾಜ್ಯ ಕಂಡ ಒಬ್ಬ ಅಪರೂಪದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಎಐಸಿಸಿ ಅಧ್ಯಕ್ಷರು ಮಾಡುವ ಮುಖಾಂತರ ಹೊಸ ಚೈತನ್ಯವನ್ನ ತುಂಬಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯ ಕಂಡ ಒಬ್ಬ ಜನಮಾನಸ್ಸಿನ ನಾಯಕ 2013ರಿಂದ 2018ರವರೆಗೆ ಅನೇಕ ಭಾಗ್ಯಗಳನ್ನು ನೀಡಿರ್ತಕ್ಕಂಥ ಸರ್ದಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಪಕ್ಷದ ನೇತೃತ್ವವನ್ನು ವಹಿಸಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಂದು ಅಧಿಕಾರ ಪದಗ್ರಹಣ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವರು ಅಧಿಕಾರ ಪದಗ್ರಹಣ ಮಾಡಿದ್ರು. ಆದ್ರೆ ಬಹಳ ಅವಿರತವಾಗಿ ಪಕ್ಷದ ಸಂಘಟನೆಯಲ್ಲಿ ಶ್ರಮಿಸಿದ್ದಾರೆ.
ಹಾಗೆ ಈ ರಾಜ್ಯದ ಎಲ್ಲ ನಾಯಕರುಗಳು ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ ಅನ್ನತಕ್ಕಂಥ ಮಾತನ್ನ ಹೇಳಿ ನಾನು ಬಹಳ ಎಸ್ ನಾನು ಸಲೀಂ ಮಾತಾಡ್ಬೋದಾ? ನಾನು ಒಂದು ಮಾತನ್ನ ತಮ್ಮ ಹತ್ರ ಹೇಳಬೇಕಾಗ್ತದೆ. 4 ಪ್ರಮುಖ ಕಾಂಗ್ರೆಸ್ ಗ್ಯಾರಂಟಿ ಬಹುತೇಕ ಇಲ್ಲೆಲ್ಲ ತಾಯಂದ್ರು ಸೇರಿದಿರಿ. 200 ಯೂನಿಟ್ ವಿದ್ಯುತ್ ಫ್ರೀಯಾಗಿ ಪುಕ್ಷಟ್ಟಿಯಾಗಿ ನಿಮ್ಗೆ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರ್ಬೋದು. ಇವತ್ತು ಗೃಹ ಲಕ್ಷ್ಮಿ ಪ್ರತಿ ತಿಂಗಳ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಇವತ್ತು ಅನ್ನಭಾಗ್ಯ ವಿಶೇಷವಾಗಿ ಈ ರಾಜ್ಯದ ಹಸಿವು ಮುಕ್ತ ಕರ್ನಾಟಕ ಮಾಡುವಲ್ಲಿ ಪ್ರತಿ 10 kg ಪ್ರತಿ ಮನೆಗೆ ನೀಡ್ತಕ್ಕಂಥದ್ದಾಗಿರ್ಬೋದು. ಹಾಗೆ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳ 3,000 ರೂಪಾಯಿ, ಒಂದು ವರ್ಷಕ್ಕೆ 36,000 ರೂಪಾಯಿ ಇವತ್ತು ಡಿಗ್ರಿ ಹೋಲ್ಡರ್ಸ್ಗೆ ಕೊಡೋದಾಗ್ಬೋದು. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500, ಒಂದು ವರ್ಷಕ್ಕೆ 18,000 ರೂಪಾಯಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆ ಆಗಿರ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಿಯಾಂಕಾ ಗಾಂಧೀಜಿಯವರ ಪರಿಕಲ್ಪನೆಯಿಂದ ಇಡೀ ಮಹಿಳೆಯರು ನಾಳೆ ಕರ್ನಾಟಕದಂತ ಎಲ್ಲಾದ್ರೂ ಬಸ್ ಸಂಚಾರ ಆದ್ರೆ ಪುಕ್ಷಟ್ಟಿಯಾಗಿ ಫ್ರೀಯಾಗಿ ಬಸ್ ಸಂಚಾರ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಮ್ಮ ಪಕ್ಷ ಕೈಗೊಂಡಿದೆ. ಹಾಗೆ ಅನೇಕ ಯೋಜನೆಗಳನ್ನ ಇವತ್ತು ಮೀಸಲಾತಿಯನ್ನ 50ರಿಂದ 75ರವರೆಗೆ ಏರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ನವ ಕರ್ನಾಟಕ ಕಟ್ತಕ್ಕಂಥ ಯೋಜನೆಗಳನ್ನು ಮಾಡಿದ್ದಾರೆ. ಎಲ್ಲ ಯೋಜನೆಗಳನ್ನ ಮೊದಲನೇ ಸರ್ಕಾರ ರಚನೆ ಆದ ನಂತರ ಮೊದಲನೇ ಬಜೆಟ್ನಲ್ಲಿ ಘೋಷಣೆ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಹೊಸ ವಿಧದಲ್ಲಿ ಇವತ್ತು ಸಾಗ್ತಾ ಇದೆ. ನಾಳೆ ಪೂರ್ವಕ್ಕೆ ಸೂರ್ಯ ಹುಟ್ಟುದು ಎಷ್ಟು ಸತ್ಯದನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬರೋದು ಸಹಿತ ಅಷ್ಟೇ ಸತ್ಯದಂತಕ್ಕಂಥ ಮಾತನ್ನ ಹೇಳಿ, ಇವತ್ತೇನು ಈ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ನಮಗೇನು ಅನುದಾನದ ತಾರತಮ್ಯವನ್ನು ಮಾಡಿದ್ದಾರೆ ಆ ಎಲ್ಲವನ್ನ ಸರಿಪಡಿಸ್ತಕ್ಕಂಥ ಕೆಲಸ 2023ರಿಂದ 28ರವರೆಗೆ ಮಾಡೋಣ. ಈ ತಾಲೂಕಿನ ಎಲ್ಲ ಸಮುದಾಯದವ್ರನ್ನ ನಾನು ಯಾವ ಭಾಷೆಯಿಂದ ಕೊಂಡಾಡಬೇಕು ಗೊತ್ತಿಲ್ಲ. 6-7 ಚುನಾವಣೆಗಳವರೆಗೆ ನಾನು ಇಡೀ ಕುಟುಂಬವನ್ನ ನನ್ನನ್ನು ನೀವು ಬೆಂಬಲಿಸಿದ್ರಿ. ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದದಿಂದ ಈ ತಾಲೂಕಿನಲ್ಲಿ ಸಾಮರಸ್ಯದ ಬದುಕನ್ನು ಕಟ್ಟಿದೀವಿ. ಎಲ್ಲ ಸಮುದಾಯದವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ. ಅದಕ್ಕಾಗಿ ನಿಮ್ಮನ್ನ ಹೃದಯಾಂತಳದಿಂದ ಪ್ರೀತಿಸಬೇಕಾದದ್ದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ ಅನ್ನತಕ್ಕಂಥ ಮಾತನ್ನ ಹೇಳಿ, ಪ್ರಿಯಾಂಕಾ ಗಾಂಧೀಜಿಯವರು ಇಂಡಿ ನಗರಕ್ಕಿಳಿದಂತ ಸಂದರ್ಭದಲ್ಲಿ ಹೆಲಿಪ್ಯಾಡ್ ನಲ್ಲಿ ಸಾಮಾನ್ಯ ಜನರ ಹತ್ರ ಹೋಗಿ ಅವರಿಗೆ ಕೈ ಕುಲ್ತಕ್ಕಂಥ ವಾತಾವರಣ ಈ ದೇಶದಲ್ಲಿ ಯಾರಾದರೂ ನಾಯಕತ್ವ ಇದ್ರೆ ಅದು ಗಾಂಧಿ ಕುಟುಂಬಕ್ಕದಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಜನ ಮನಸ್ಸಿನಿಗಾಗಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ಅವರ ತಾಯಿಗಿತ್ತು, ಆದ್ರೆ ಅವ್ರು ಆಗ್ಲಿಲ್ಲ. ಈ ರಾಷ್ಟ್ರದ ಒಬ್ಬ ಆರ್ಥಿಕ ತಜ್ಞನನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅಧಿಕಾರ ತ್ಯಾಗವನ್ನ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ನಂತರ ತ್ಯಾಗಕ್ಕೆ ಇನ್ನೊಂದು ಹೆಸರು ಯಾವ್ದಾದಿದ್ರೆ ಅದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಪಾದಯಾತ್ರೆಯನ್ನು ಮಾಡಿ ಇಡೀ ದೇಶದ ಬದುಕು ಸಾಮರಸ್ಯದಿಂದ ಕೂಡಬೇಕಂತಕ್ಕಂಥ ಚಿಂತನೆಯಿಂದ ಆ ಭಾರತ್ ಜೋಡೋ ಬಹಳ ಯಶಸ್ವಿಯಾದಂತ ಯಾತ್ರೆಯನ್ನು ಮಾಡಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಅವರು ಹೇಳದಂಗೆ ಶಂಕರಾಚಾರ್ಯರ ನಂತರ ಈ ದೇಶದಲ್ಲಿ ಜನರಿಗಾಗಿ ಪಾದಯಾತ್ರೆ ನಡೆದಿದ್ರೆ ಅದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿದೆ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತೇನು ಪ್ರಿಯಾಂಕಾಜಿ ಅವರು ನಮ್ಮ ಹತ್ರ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾನು ನಾಯಕಿ, ಸ್ತ್ರೀ ಎದರಲ್ಲೂ ಕಡಿಮೆ ಇಲ್ಲತಕ್ಕಂಥ ಸಮಾನವಾದಂತ ಬದುಕನ್ನ ನೀಡಬೇಕಂತ ಚಿಂತನೆಯಿಂದ ನಾನು ನಾಯಕಿ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರಾಜ್ಯದ ಇಡೀ ಸ್ತ್ರೀ ವರ್ಗವನ್ನ ಗೌರವಿಸ್ತಕ್ಕಂಥ ಕಾರ್ಯ ಅವರು ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವ್ರನ್ನ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ನಾನು ಕೊನೆಯದಾದ ಒಂದೇ ಒಂದು ಮಾತು, ಇವತ್ತೇನು ಚುನಾವಣೆ ನಾಳೆ ಮುಂದಿನ 10 ದಿನದಲ್ಲಿ ನಡೀತಾ ಇದೆ. ಬಹುತೇಕ ಎಲ್ಲ ಸಮುದಾಯದವರು, ಪ್ರಮುಖ ಸಮುದಾಯದವರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಇಡೀ ಎಲ್ಲವರದು ಪ್ರಜಾಧ್ವನಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ನಮಗೆ ಶಕ್ತಿಯನ್ನು ತುಂಬೋಗಿದ್ದಾರೆ. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಶಕ್ತಿಯನ್ನು ತುಂಬಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಿಯಾಂಕಾಜಿ ಅವರು ನಿಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅಂದ್ರೆ, ನೀವು 2013ರಲ್ಲಿ ಈ ತಾಲೂಕಿನ ಇತಿಹಾಸದಲ್ಲಿ ಏನೊಂದು 33,000 ಮತಗಳ ಅಂತರದ ಗೆಲುವನ್ನು ಕೊಟ್ಟಿದ್ರೆ ಆ ಗೆಲುವು ಇವತ್ತು 23ರಲ್ಲಿ ಆಗಲಿ ಅಂತಕ್ಕಂಥ ಕಳಕಳಿಯಿಂದ ನಿಮ್ಮ ಹತ್ರ ನಿವೇದನೆಯನ್ನು ಮಾಡ್ಕೊಳಕ್ ಬಂದಿದ್ದಾರೆ. ನಾನು ಹೆಚ್ಚಿಗೆ ಬಹಳ ಮಾತನಾಡಿದ್ರೆ ನಮ್ಮ ನಾಯಕಿ ಪ್ರಿಯಾಂಕಾಜಿಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿ. ಅವರ ಮಾತುಗಳನ್ನು ನೀವೆಲ್ಲ ಶಾಂತ ರೀತಿಯಿಂದ ಕೇಳಬೇಕು. ನಾನು ಇನ್ನೊಮ್ಮೆ ಈ ಭಾಗದ ಸರ್ವ ಜನರ ಪರವಾಗಿ ಇವತ್ತೇನು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು
ನನಗೆ ಹೇಳ್ತಾ ಇದ್ರು ಎರಡನೇ ಇಂದಿರಾ ಗಾಂಧಿಯನ್ನು ಕರೆಸ್ತಾ ಇದ್ರಿ ಗೌಡ್ರು ಅಂತ ನೀವು. ಅಂತ ಎರಡನೇ ಇಂದಿರಾ ಗಾಂಧಿ ಭವಿಷ್ಯದ ನಾಯಕಿ. ಈ ದೇಶ 23ರಲ್ಲಿ ನಾವು ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ 24ರಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರ್ತದೆ. ಆ ಸಂದರ್ಭದಲ್ಲಿ ಈ ದೇಶ ಒಂದು ಹೊಸ ವಿಧದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, जय कांग्रेस। इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड नियर मंगोली बेस बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।